ವ್ಯಾಲಿಡ್ ಪ್ರಶ್ನೆಗಳೇ, ಕೇಳಬೇಕಾದ ಪ್ರಶ್ನೆಗಳೇ. IT, ED, CBIಗಳನ್ನು ವಿಪಕ್ಷಗಳ ಮೇಲೆ ಆಡಳಿತ ಪಕ್ಷ ದುರುಪಯೋಗ ಪಡಿಸಿಕೊಳ್ತಾ ಇದೆ, ಇತ್ಯಾದಿ ಇತ್ಯಾದಿ. ಆದರೆ ಯಾರೂ ತಳ್ಳಿ ಹಾಕೋದಕ್ಕಾಗೋದಿಲ್ಲ ರೀ. ರನ್ಯಾ ರಾವ್ ಅನ್ನುವಂಥ ಒಬ್ಬ ಮಾಜಿ ನಟಿ 14 kg ಬಂಗಾರದೊಂದಿಗೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಸಿಕ್ಕಾಕೊಂಡ್ರು. ಯಾರು ಇಲ್ಲ ಅಂತೀರ ಅದಕ್ಕೆ? ಆ ರನ್ಯಾ ರಾವ್ಗೆ ಡಾಕ್ಟರ್ ಪರಮೇಶ್ವರರ ಶಿಕ್ಷಣ ಸಂಸ್ಥೆಯಿಂದ 40 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. ಆ 40 ಲಕ್ಷವನ್ನು ಆಕೆ ತನ್ನ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೋದಕ್ಕೆ ಬಳಸ್ಕೊಂಡಿದ್ದಾಳೆ. ಕ್ರೆಡಿಟ್ ಕಾರ್ಡನ್ನು ಯಾಕೆ ಬಳಸ್ಕೊಂಡಿದ್ಲು? ಇದೇ ಗೋಲ್ಡ್ ಸ್ಮಗ್ಲಿಂಗ್ನ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸೋದಕ್ಕೆ. ಹಂಗಿದ್ದಾಗ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ತನಿಖೆ ನಡೆಸ್ತಾ ಇರುವ ED ಪರಮೇಶ್ವರರ ಶಿಕ್ಷಣ ಸಂಸ್ಥೆಗಳಿಗೆ ಬರಬಾರ್ದು ಅಂದರೆ ಇದು ಅತಿಯಾದ ನಿರೀಕ್ಷೆ ಆಯಿತು, ಅತಿಯಾದ ನಿರೀಕ್ಷೆ. ರಾಮಲಿಂಗಾರೆಡ್ಡಿ ಅವರು ಅದು ಯಾವ ಅರ್ಥದಲ್ಲಿ ಹೇಳಿದ್ರು? ರನ್ಯಾ ರಾವಿಂದ ಪರಮೇಶ್ವರ್ ದುಡ್ಡು ತಗೊಂಡಿದ್ರೆ ತಪ್ಪು, ಪರಮೇಶ್ವರಿಂದ ರನ್ಯಾ ರಾವ್ ದುಡ್ಡು ತಗೊಂಡ್ರೆ ಏನು ತಪ್ಪು ಅಂತ. ಇದು ಮಜಾ ಇದೆಯಪ್ಪ ಇದು. ನೀವು ಯಾರು ತಗೊಂಡ್ರು ಮತ್ತು ಯಾವುದಕ್ಕಾಗಿ ಬಳಸಿದ್ರು ಅದನ್ನು? ಇಲ್ಲಿ EDಯ ಪ್ರೆಸ್ ನೋಟ್ ಆಗಲಿ, ಕಾಮನ್ ಸೆನ್ಸ್ ಇರುವ ಯಾರೇ ಆಗಲಿ ರೀ, ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಪರಮೇಶ್ವರರ ಕೈವಾಡ ಇದೆ ಅಂತ ಹೇಳಿದ್ರೆ ಅಂಥ ದಡ್ರಿ ಯಾರೂ ಇಲ್ಲ. ಅವಿವೇಕ ಅದು. ಡಾಕ್ಟರ್ ಪರಮೇಶ್ವರ್ಗೆ 14 kg ಬಂಗಾರದಿಂದ ಬರಬಹುದಾದ ತಟಕ ಲಾಭ ತಗೊಂಡು ಆಗಬೇಕಾದದ್ದು ಏನಿದೆ? ಏನಾಗಬೇಕಾಗಿದೆ ಫಾರ್ ಡಾಕ್ಟರ್ ಪರಮೇಶ್ವರ್? ಫಿಲ್ ದಿ ರಿಚ್ ಈಸ್ ಏನು ಈಗ ಬಂದಿರೋದಲ್ಲ, ತಲಾಂತರದಿಂದ. ಆದರೆ ಎರಡೂ ಫ್ಯಾಮಿಲಿಗಳ ಪರಿಚಯ ಇದ್ವು, ದುಡ್ಡಿನ ಟ್ರಾನ್ಸಾಕ್ಷನ್ ಆಗಿದೆ, ಸಾಲವಾಗಿ ಕೊಟ್ಟಿರಬಹುದು ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು. ಪರಮೇಶ್ವರು ಸಾಲವಾಗಿ ಅವರಿಗೆ ದುಡ್ಡು ಕೊಟ್ಟಿರಬಹುದು. ಸಾಲ ಕೊಟ್ಟಿದ್ದೆ ಅಂತ ಅಕೌಂಟ್ಸ್ನಲ್ಲಿ ತೋರಿಸಿದ್ರೆ ಮುಗಿತಪ್ಪ. ಸಾಲ ಕೊಟ್ಟಿದ್ದೆ ಅಂತ ತೋರಿಸಿದ್ರೆ ಮುಗಿದೋಯ್ತು. ಅಷ್ಟೇ ಅಲ್ವಾ ಲೆಕ್ಕ ಇರೋದು? ಅಕೌಂಟ್ಸ್ ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅಂತ ED ಹೇಳ್ತಾ ಇರೋದೀಗ. ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಡಾಕ್ಟರ್ ಪರಮೇಶ್ವರ್, ನಮ್ಮ ಹೋಮ್ ಮಿನಿಸ್ಟರ್, ಈಸ್ ಆಂಟಿಸಿಪೇಟಿಂಗ್ ನೋಟಿಸ್ ಫ್ರಮ್ ED ನನಗೊಂದು ನೋಟಿಸ್ ಕೊಡುತ್ತೆ, ನಾನು ವಿಚಾರಣೆಗೆ ಹಾಜರಾಗಬೇಕಾಗಿ ಬರುತ್ತೆ ಅನ್ನುವ ನಿರೀಕ್ಷೆಯಲ್ಲಿ ಡಾಕ್ಟರ್ ಪರಮೇಶ್ವರೇ ಇದ್ದಾರೆ. ತಮ್ಮ ಆಪ್ತರ ಜೊತೆಗೆ ಹೇಳ್ಕೊಂಡಿದ್ದಾರೆ ಅವರು, ನಾಳೆ ನಾಡಿದ್ರಲ್ಲಿ ಬರ್ಬೋದಪ್ಪ ನೋಟಿಸು, ನಾ ಹೋಗ್ತೀನಿ, ವಿಚಾರಣೆಗೆ ಹೋಗ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಹೋದರು, ಉತ್ತರ ಕೊಟ್ಟರು, ಬಂದರು, ಮುಗಿದೋಯ್ತು. ನೀವು ED ಈ ವಿಷಯದಲ್ಲಿ ರೇಡ್ ಮಾಡಿದ್ದೇ ತಪ್ಪು, ನೋಟಿಸ್ ಕೊಡೋದು ತಪ್ಪು ಅಂದುಬಿಟ್ರೆ ಅದು ಬಿಡಿ. ಇದರಲ್ಲಿ ಪೊಲಿಟಿಕಲಿ ಇಂಟ್ರೆಸ್ಟಿಂಗ್ ಭಾಳ ಇರೋದು ಡಾಕ್ಟರ್ ಡಿ ಕೆ ಶಿವಕುಮಾರ್ ಅವರು ಹೇಳಿದಂಥ ಒಂದು ಮಾತು. ವೆರಿ ಇಂಟ್ರೆಸ್ಟಿಂಗ್, ಅದು ಕೇಳಿಸ್ಕೊಳ್ಳಿ ಒಮ್ಮೆ. ಚಾರಿಟಿಗಳನ್ನ ನಾವು ಕೊಡ್ತಾ ಇರ್ತೀವಿ, ಯಾವುದೇ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್. ಹಂಗೆ ಏನಾದ್ರು ಸಣ್ಣ ಪಣ್ಣ ಚಾರಿಟಿ ಆಗಿರ್ಬೋದು, ಮದುವೆ ಮುಂಜಿ, ಓದೋ ಸ್ಕೂಲ್ ಫೀಸು, ಹಾಸ್ಪಿಟ್ಲ್ ಬಿಲ್ಗಳು, ಇಂಥವಕ್ಕೆಲ್ಲ ಸಹಾಯ ಮಾಡಿರ್ಬೋದು. ಮಿಕ್ಕಿದ ವಿಚಾರ ನೋಡೋಣ, ಏನೇನು ಮಾಡ್ತಾರೆ ಅಂತೇಳಿ ನೋಡೋಣ. ಐ ಸ್ಟ್ಯಾಂಡ್ ಬೈ ವಾಟ್ ಎವರ್ ಮೈ ಚೀಫ್ ಮಿನಿಸ್ಟರ್ ಅಂಡ್ ವಾಟ್ ಎವರ್ ಮೈ ACC ಜನರಲ್ ಸೆಕ್ರೆಟರಿ ಅಷ್ಟೇ. ನಾನು ಬೇರೆ ಸ್ಟ್ಯಾಂಡ್ ಹೇಳೋಕ್ಕಾಗ್ತದ? ಬೇರೆ ಏನಿಲ್ಲ. ಬಟ್ ನಾನೇನೋ ಒಂದು ಲೈನ್ ಹೇಳಿದ್ದೀನಲ್ಲ, ಆ ಲೈನ್ ಬಹಳ ಮುಖ್ಯ. ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ. ಅವರು ಒಂದು 25 ಲಕ್ಷ 15 ಲಕ್ಷ ಕೊಟ್ಟಿದ್ದಾರೆ. ಸ್ಮಗ್ಲಿಂಗ್ ಮಾಡುವಂತ ಪರಮೇಶ್ವರ್ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ ಯಾರು ಹೇಳ್ತಾರಾ? ಯಾರು ಎನ್ಕರೇಜ್ ಮಾಡ್ತಾರಾ? ಆ ಹೆಣ್ಮಗಳು ಯಾರೋ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಏನ್ ಬೇಕಾದ್ರೂ ಶಿಕ್ಷೆ ಮಾಡಲಿ. ಬಟ್ ಆಸ್ ಫಾರ್ ಪರಮೇಶ್ವರ್ ಇಸ್ ಕನ್ಸರ್ನ್, ವಿ ಆರ್ ಪ್ರೌಡ್ ಆಫ್ ಹಿಮ್. ಈಸ್ ಎ ಬಿಗ್ ಲೀಡರ್, ಈಸ್ ಎ ವೆರಿ ಕ್ಲೀನ್ ಹಾನೆಸ್ಟ್ ಮ್ಯಾನ್. ನಾನು ಮೀಟ್ ಮಾಡ್ಕೊಂಡು ಬಂದಿದ್ದೀನಿ. ವಿ ಸ್ಟ್ಯಾಂಡ್ ಬೈ ಯು ಅಂತ ಹೇಳಿದ್ದೀನಿ. ಫಸ್ಟ್ ಕ್ಲಾಸ್ ಆಗಿದ್ದಾರೆ. ಐ ಜಸ್ಟ್ ಚೆಕ್ ವಿತ್ ಮಿಸ್ಟರ್ ಡಾಕ್ಟರ್ ಪರಮೇಶ್ವರ್. This is what Mr. Parameshwar has said. I think on the occasion of the marriage, he might have helped her in the form of giving a gift or something. Because being a party president, I have to ask him, what is this? Because his name is coming out, your name has been tagged, your institution has been noted. Maybe, yes. He is not denying 40 lakhs was not given. But for what was being given is important. Has he given for this bringing up gold? He has not done. He might have given for his. There was a family marriage which you all know, and I also attended for the family marriage. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.